ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ನಿಮಗೆಲ್ಲ ಗೊತ್ತಿರಂಗೆ IPL ಶೆಡ್ಯೂಲ್ನ ಈಗಾಗಲೇ ರಿಲೀಸ್ ಕೂಡ ಮಾಡಿರುವಂಥದ್ದು IPL ಮ್ಯಾನೇಜ್ಮೆಂಟಿಂದ. ಸೊ ಫಸ್ಟ್ನೇ ಮ್ಯಾಚ್ ಇರೋದೇ ಯಾರ್ದೇಳಿ, RCB ವರ್ಸಸ್ SRH ಕೂಡ ಇರುವಂಥದ್ದು. ಮತ್ತೆ ಈಗ ನಿಮ್ಗೊಂದು ಡೌಟ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಏನಂದ್ರೆ ಈ ಸಲ RCB ಟೀಮ್ ಯಾವ ತರ ಇದೆಯಪ್ಪ ಗುರು ಅಂತ ನೀವೆಲ್ಲ ಬಹಳ ಸರ್ಚ್ ಕೂಡ ಮಾಡ್ತಾ ಇರ್ತೀರಾ. ಮತ್ತೆ ಕೆಲವರಿಗೆ ಡೌಟ್ ಕೂಡ ಇರುತ್ತೆ, ಅಂದ್ರೆ ಲಾಸ್ಟ್ ಸೀಸನ್ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಸಲ ಟೀಮ್ ಯಾವ ತರ ಇದೆ, ಸ್ಟ್ರಾಂಗ್ ಆಗಿದೆಯಾ, ವೀಕ್ ಆಗಿ ಕಾಣ್ತಾ ಇದೆಯಾ, ಈ ಸಲ ಕೂಡ ಕಪ್ನ ಎತ್ತೋ ಎಲಿಜಿಬಿಲಿಟಿ ಇದೆಯಾ RCBಗೆ. ಮತ್ತೆ ಅದಾದ್ಮೇಲೆ ಓಪನರ್ಸ್ಗೆ ಯಾರ್ಯಾರು ಬರ್ತಾರೆ, ಮತ್ತೆ ಬ್ಯಾಟಿಂಗ್ ಲೈನ್ ಅಪ್ ಯಾವ ತರ ಇದೆ, ಬೌಲಿಂಗ್ ಲೈನ್ ಅಪ್ ಯಾವ ತರ ಇರುತ್ತೆ, ಅದಾದ್ಮೇಲೆ ಆಲ್ರೌಂಡರ್ಸ್ ಯಾರ್ಯಾರು ಇರ್ಬೋದು, ಮತ್ತೆ ಮಿಡಲ್ ಆರ್ಡರ್ಸ್ ಅಲ್ಲಿ ಯಾರ್ಯಾರಿದ್ದಾರೆ, ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ ಈ ಸಲ ಟೀಮ್ ಅಲ್ಲಿ ತುಂಬಾ ಚೇಂಜಸ್ ನ ಕೂಡ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಪ್ಲೇಯರ್ ನ ತೆಗೆದಾಕಿದ್ದಾರೆ, ಕೆಲವೊಂದು ಪ್ಲೇಯರ್ ನ ಹೊಸ ಪ್ಲೇಯರ್ ನ ಕೂಡ ಹಾಕೊಂಡಿದ್ದಾರೆ. ಲೈಕ್ ವೆಂಕಟೇಶ್ ಅಯ್ಯರ್, ಮಂಗೇಶ್ ಯಾದವ್, ಜೇಕಬ್ ಡಫಿ, ಅದಾದ್ಮೇಲೆ ಕ್ರಾಕ್ಸ್ ಅಂತ ಯಾರು, ಅದಾದ್ಮೇಲೆ ಇನ್ನೊರ್ದು ಎರಡು ಹೊಸ ಪ್ಲೇಯರ್ನ ಕೂಡ ಹಾಕೊಂಡಿದ್ದಾರೆ. ಸೊ ಇವ್ರ ಸ್ಟಾಟ್ಸ್ ಹೇಗಿದೆ, ಇವ್ರನ್ನ ಇಟ್ಕೊಂಡು ಸಲ ಕಪ್ನ ಹೊಡಿತಾರ ಏನು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಹೊಸದಾಗಿ ನೋಡ್ತೀರಾ, ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಥಿಂಕ್ ಇನ್ನೊಂದು 70 ಸಬ್ಸ್ಕ್ರೈಬರ್ಸ್ ಅಷ್ಟೇ ಇರೋದು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಕ್ಕೆ. ನೀವು RCB ಫ್ಯಾನ್ಸ್ ಮನ್ಸ್ ಮಾಡಿದ್ರೆ ಅಂದ್ರೆ ಏನು ಇವತ್ತೇ ಅದನ್ನ ಕಂಪ್ಲೀಟ್ ಕೂಡ ಮಾಡ್ಬಿಡ್ತೀರಾ. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಪ್ರತಿದಿನ IPL ನ ಫಾಸ್ಟ್ ಅಪ್ಡೇಟ್ಸ್ಗಳು ಇನ್ನು ಮುಂದೆ ಬರ್ತಾನೆ ಇರುತ್ತೆ. ಆರಾಮಾಗಿ ಕೂತ್ಕೊಂಡು ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬಹುದು. ಹಾಗೆ ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ ಬೇಗ. ಬ್ರದರ್ಸ್, ಹಾಗಾದ್ರೆ ವಿಡಿಯೋವನ್ನ ಶೋಣ. ಈ ಸಲ RCB ಟೀಮ್ ಅಲ್ಲಿ ಕೆಲವೊಂದು ಮೇನ್ ಪ್ಲೇಯರ್ಸ್ ಇಂಜರಿ ಕೂಡ ಆಗಿದ್ದಾರೆ ಅಂತ ನ್ಯೂಸ್ ಕೂಡ ಬಂದಿತ್ತು. ಆದ್ರೆ ಕೆಲವೊಂದು ಪ್ಲೇಯರ್ ಈಗ ಅದರಿಂದ ರಿಕವರ್ ಕೂಡ ಆಗ್ತಾ ಇದ್ದಾರೆ. ಮತ್ತೆ ಇನ್ನೂ ಕೆಲವರು ಒಂದು 2 ಮ್ಯಾಚ್ ಆಗೋ ತನಕ ಅವರು ಅನ್ಅವೈಲೇಬಲ್ ಕೂಡ ಆಗಿರ್ತಾರೆ. ಅದಾದ್ಮೇಲೆ ಟೀಮಿಗೆ ಜಾಯಿನ್ ಕೂಡ ಆಗ್ತಾರೆ. ಯಾರು ಹ್ಯಾಸಲ್ವುಡ್ ಆಗಿರ್ಬೋದು, ಅದಾದ್ಮೇಲೆ ಎಷ್ಟೇಳಿಂದ ಒಂದು ಲೀಗಲ್ ಇಶ್ಯೂ ಕೂಡ ಆಗ್ತದೆ. ಹಾಗಾಗಿ ಅವನ್ನ ಬಿಟ್ಟು ಬೇರೆ ಯಾರನ್ನಾರು ಆ ಒಂದು ಪ್ಲೇಸ್ಗೆ ರಿಪ್ಲೇಸ್ ಕೂಡ ಮಾಡ್ಕೊಡ್ತಾರೆ. ಅಂದ್ರೆ ಅವ್ರನ್ನ ಪ್ಲೇಸ್ಗೆ ಈಗ ಮಂಗೇಶ್ ಯಾದವ್ ಅಂತ ಹೊಸ ಪ್ಲೇಯರ್ನ ತಗೊಂಡಿದಾರಲ್ಲಪ್ಪ, ಸೊ ಅವ್ರನ್ನ ಈಗ ಹಾಕೊಬಹುದು. ಅದಾದ್ಮೇಲೆ ಇನ್ನ ಟೀಮ್ ಡೇವಿಡ್ ಕೂಡ ಅಷ್ಟೇ, ಮುಂಚೆ ಇಂಜರಿ ಕೂಡ ಆಗಿದ್ರು, ಅದ್ರಾಗ ರಿಕವರ್ ಆಗಿದೆ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ. ಸೊ ನೋಡ್ಬೇಕು ಫಸ್ಟ್ನೇ ಮ್ಯಾಚ್ ಅಲ್ಲಿ ಆಡ್ತಾರಾ ಇಲ್ವಾ ಏನು ಅಂತ. ಸೊ ಬಿಡಿ, ಈಗ ಒಂದೊಂದಾಗೆ ಈಗ ಬ್ಯಾಟಿಂಗ್ ಲೈನ್ ಅಪ್ ಯಾವ ತರ ಇದೆ, ಅದಾದ್ಮೇಲೆ ಓಪನರ್ಸ್ ಆಗಿ ಯಾರ್ಯಾರು ಬರ್ಬೋದು, ಅದಾದ್ಮೇಲೆ ಒಂದೊಂದಾಗೆ ನೋಡ್ತಾ ಹೋಗೋಣ. ಕೆಲವರಿಗೆ ಒಂದೊಂದು ಪಾರ್ಟ್ ನೋಡಕ್ ಇಷ್ಟ ಇರಲ್ಲ ಗುರು. ಸೊ ಅಂತಾರೆ ಏನ್ ಮಾಡಿ ಅಂದ್ರೆ, ಸೊ ವಿಡಿಯೋದಲ್ಲಿ ಚಾಪ್ಟರ್ ನ ಕೂಡ ಆಡ್ ಮಾಡಿದೀನಿ. ಸೊ ಆ ಒಂದು ಚಾಪ್ಟರ್ ಡೈರೆಕ್ಟ್ ಆಗಿ ನೀವು ಸ್ಕಿಪ್ ಆಗ್ಬೋದು. ಅಂದ್ರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಚಾಪ್ಟರ್ ಆಡ್ ಮಾಡಿರ್ತೀನಿ. ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡ್ಬೇಕು ಅಂದ್ರೆ ಅದನ್ನ ನೋಡಿ, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ನೋಡ್ಬೇಕು ಅಂದ್ರೆ ಅದನ್ನ ನೀವು ಚೆಕ್ ಮಾಡ್ಬೋದು. ಮೊದಲನಾಗಿ ಬ್ಯಾಟಿಂಗ್ ಲೈನ್ ಅಪ್ ಕಡೆ ಹೋಗೋದಾದ್ರೆ ಮೇನ್ ಇರೋದೇ ಇದಲ್ಲ ಗುರು. ಸೊ ನಾವು ಒಂದು ಟೀಮ್ ಅಂದ್ಮೇಲೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ, ಬೌಲಿಂಗ್ ಲೈನ್ ಅಪ್ ಕೂಡ ಅಷ್ಟೇ ಚೆನ್ನಾಗಿರ್ಬೇಕಾಗುತ್ತೆ. ಈಗ ನೋಡಿ ಹೇಗೆ ಅಂದ್ರೆ, ಈಗ ಬ್ಯಾಟಿಂಗ್ ಅಲ್ಲಿ ಸಖತ್ತಾಗಿ ಆಡ್ಕೊಡ್ತಾರೆ ಅನ್ಕೊಳ್ಳಿ, ಇನ್ನ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯ್ತು. ಸೊ ಅವಾಗ ಬೌಲಿಂಗ್ ಫುಲ್ ಫ್ಲಾಪ್ ಆಯ್ತು, ಪ್ರತಿ ಓವರ್ ಕೂಡ 5 ರನ್ 10 ರನ್ ಈ ತರ ಓಡಿಸ್ಕೊಂಡ್ರು ಅಂದ್ರೆ ಎಲ್ಲಿ ಬ್ಯಾಟಿಂಗ್ ಆಡಿದ್ಕೂ ಕೂಡ ಇಲ್ಲಿ ಅರ್ಥನೇ ಸಿಗೋದಿಲ್ಲ. ಹಾಗಾಗಿ ಬೌಲಿಂಗ್ ಲೈನ್ ಅಪ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ. ಸೊ ಬ್ಯಾಟಿಂಗ್ ಲೈನ್ ಅಪ್ ಕಡೆ ಹೋಗೋದಾದ್ರೆ ಈ ಸಲ ಕೂಡ ನಮ್ಮ ರಜತ್ ಪಟ್ಟಿದಾರ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಬಟ್ ಕ್ಯಾಪ್ಟನ್ ಅಷ್ಟೇ, ಬಟ್ ಬ್ಯಾಕ್ ಸೈಡ್ ಅಲ್ಲಿ ಎಲ್ಲ ವರ್ಕ್ ಮಾಡೋದಿಲ್ಲಿ ವಿರಾಟ್ ಕೊಹ್ಲಿನೇ. ಈ ಸಲ ರಜತ್ ಪಟ್ಟಿದಾರ್ ಕ್ಯಾಪ್ಟನ್ಸಿಯಲ್ಲಿ RCB ಟೀಮ್ ಕೂಡ ಮತ್ತೆ ಅಖಾಡ ಕಿಳಿತಾ ಇದೆ. ಸ್ಟಾರ್ಟಿಂಗ್ ಈ ಸಲ ಓಪನರ್ ಆಗಿ ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಓಪನರ್ ಆಗಿ ಇಳಿತಾರೆ ಅಂತ ನ್ಯೂಸ್ ಗಳು ಕೂಡ ಇದೆ. ಬಟ್ ನೋಡ್ಬೇಕು, ರೀಸೆಂಟ್ ಆಗಿ ಫಿಲ್ ಸಾಲ್ಟ್ ನ ಫಾರ್ಮ್ ಅನ್ನ ಚೆಕ್ ಮಾಡಿದ್ವಿ ಅಂದ್ರೆ T20 ವರ್ಲ್ಡ್ ಕಪ್ ಅಲ್ಲಿ ಸ್ವಲ್ಪ ಫಾರ್ಮ್ ಅನ್ನ ಕಳ್ಕೊಂಡಿದ್ರೆ. ಲಾಸ್ಟ್ ಮ್ಯಾಚ್ ಆಯ್ತಲ್ಲ ಇಂಗ್ಲೆಂಡ್ ಮತ್ತೆ ಇಂಡಿಯಾ, ಅವಾಗ ಏನೊಂದು 10 ರನ್ ಒಳಗೆ ಔಟ್ ಕೂಡ ಆಗಿದ್ರೆ. ಹಾಗಾಗಿ ಇವರ ಬದಲಾಗಿ ಯಾರು ಫಿಲ್ ಸಾಲ್ಟ್ ನ ಬದಲಾಗಿ ಜೇಕೋಬ್ ಬೆಥಲ್ ನ ಹಾಕೊಬಹುದು ಅಂತ ಕೆಲವೊಂದು ಲೀಕ್ಸ್ ಗಳು ಕೂಡ ಇಲ್ಲಿ ಬರ್ತಿರುವಂತದ್ದು. ಜೇಕೋಬ್ ಬೆಥಲ್ ಸಾಲಿಡ್ ಆದ ಪರ್ಫಾರ್ಮೆನ್ಸ್, ಸಾಲಿಡ್ ಆದ ಒಂದು ಫಾರ್ಮಲ್ ಕೂಡ ಇರುವಂಥದ್ದು ನೋಡ್ಬೋದು. ಲಾಸ್ಟ್ ಇಂಗ್ಲೆಂಡ್ ಮತ್ತೆ ಇಂಡಿಯಾ ಏನೋ ಮ್ಯಾಚ್ ಆಯ್ತಲ್ಲ, ಅವಾಗ ಸುಮಾರು 108 ಸಮಥಿಂಗ್ ರನ್ನ ಕೂಡ ಹೊಡೆದಿರುವಂಥದ್ದು, ಕೇವಲ ಒಂದು 50 ಬಾಲ್ನ ಒಳಗೆ ಅನ್ಸುತ್ತೆ. ಐ ಆಮ್ ನಾಟ್ ಶೋರ್, ಅದನ್ನೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಜೇಕೋಬ್ ಬೆಥಲ್ ಸಕ್ಕತ್ತಾದ ಫಾರ್ಮಲ್ ಕೂಡ ಇದ್ದಾರೆ. ಅವತ್ತು ರನ್ನ ಹೊಡಿತದಂಗೆ ಫುಲ್ಲು ಫೇಮ್ ತಗೊಂಡಿದ್ದು ಅಣ್ಣ RCB ಪ್ಲೇಯರ್ ಏನೋ ಒಂದು ಹವಾ ಕ್ರಿಯೇಟ್ ಆಗುತ್ತೆ ಜೇಕಬ್ ಬೆಥಲಿಂದ ಅಂತ. ಹಾಗಾಗಿ ಈ ಸಲ ಓಪನರ್ ಆಗಿ ಜೇಕಬ್ ಬೆಥಲ್ನ ಇಳಿಸೋ ಪ್ಲಾನ್ನ RCB ಮ್ಯಾನೇಜ್ಮೆಂಟ್ ಮಾಡ್ತಿದೆ ಅಂತ ಒಂದು ಹಿಂಟ್ಗಳು ಕೂಡ ಇರುವಂಥದ್ದು. ಏನನ್ಸುತ್ತೆ, ಫಿಲ್ ಸಾಲ್ಟ್ನ ಬದಲಾಗಿ ಇವ್ರನ್ನ ಇಳಿಸ್ಬೋದಾ ನಿಮ್ಮ ಪ್ರಕಾರ? ಇಳಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಫಾರ್ಮಲ್ ಇರೋ ಕಾರಣದಿಂದ. ಅಷ್ಟೊತ್ತಿಗೆ ಫಿಲ್ ಸಾಲ್ಟ್ ಕಂಬ್ಯಾಕ್ ಮಾಡಿದ್ರು ಅಂದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಜೊತೆಗೆ ಸ್ವಲ್ಪ ಪ್ಲೇಸ್ ಕೂಡ ಆಗುವಂಥದ್ದು. ಇನ್ನು ವಿರಾಟ್ ಕೊಹ್ಲಿ ಕಡೆ ಬರೋದಾದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಸುಮಾರು 15 ಇನ್ನಿಂಗ್ಸ್ ಅನ್ನ ಕೂಡ ಆಡಿದ್ರು. ಅದರಲ್ಲಿ ಮಿನಿಮಮ್ ಅಂದ್ರಿರೋದು 174 ಸಮಥಿಂಗ್ ಸ್ಟ್ರೈಕ್ ರೇಟ್ ಕೂಡ ಇರುವಂಥದ್ದು. ಮತ್ತೆ 657ಕ್ಕಿಂತ ಅಧಿಕ ರನ್ನ ಕೂಡ ಹೊಡೆದಿರ ಲಾಸ್ಟ್ ಸೀಸನ್ ಅಲ್ಲಿ. ಒಳ್ಳೆ ಫಾರ್ಮ್ ಅನ್ನ ಕಂಡುಕೊಂಡಿದ್ದಾರೆ ಗುರು. ಇವರೊಂಥರ ಯೂತ್ಸಿಗೆ ಒಂಥರ ಫುಲ್ ಇನ್ಸ್ಪಿರೇಷನ್ ಅಂತ, ಒಂಥರ ಪವರ್ ಹೌಸ್ ಅಂತಾರಲ್ಲ ಆ ತರ ವಿರಾಟ್ ಕೊಹ್ಲಿ ಇದ್ದಂಗೆ. ಬೇರೆ ಯಾರು ಆಡಲಿ ಅಂದ್ರೂ ಕೂಡ ಅಷ್ಟೇ. ಮತ್ತೆ ಕೆಳಗೆ ಬರೋ ಬ್ಯಾಟ್ಸ್ಮನ್ಸ್ ಗಳಿಗೂ ಸ್ವಲ್ಪ ಒಂಥರ ಮೋಟಿವೇಟ್ ಆಗಿರೋ ಫೀಲ್ಡ್ ಅಲ್ಲಿ ಗೇಮ್ ಅನ್ನ ಕೂಡ ಆಡ್ತಾರೆ. ಹಾಗಾಗಿ ಲಾಸ್ಟ್ ಸೀಸನ್ ಫುಲ್ ಬೆಂಕಿ ಹಚ್ಬಿಟ್ಟಿದ್ದಾರೆ ಸ್ಟೇಡಿಯಂ ಅಲ್ಲಿ. ಈ ಸೀಸನ್ ಕೂಡ ಅಷ್ಟೇ ಅದೇ ರೀತಿ ಕಂಟಿನ್ಯೂ ಮಾಡಿದ್ರು. ಆದ್ರೆ ಇವರಿಗೆ ಓಪನರ್ ಆಗಿ ಅದೇ ಫಿಲ್ ಸಾಲ್ಟ್ ಸ್ವಲ್ಪ ಕಂಬ್ಯಾಕ್ ಮಾಡ್ಕೊಟ್ರು, ಇಲ್ಲಾಂದ್ರೆ ಜೇಕಬ್ ಬೆಥಲ್ನ ಜಾಗಕ್ಕೆ ಹಾಕ್ಬಿಟ್ರು ಅಂದ್ರೆ
ಸಾಲಿಡ್ ಆಗಿ ಈ ಸಲ ಓಪನಿಂಗ್ ಆಗ್ಬಿಡುತ್ತೆ. ಅದಾದ್ಮೇಲೆ ಫಿಲಿಪ್ ಸಾಲ್ಟ್ ಕೂಡ ಅಷ್ಟೇ 2025ರಲ್ಲಿ ಸುಮಾರು ಅವರು ಕೂಡ ಅಷ್ಟೊಂದು 15 ಇನ್ನಿಂಗ್ಸ್ ಅನ್ನು ಆಡಿದ್ದಾರೆ. ಅದರಲ್ಲಿ ಅವ್ರದ್ದು ಸ್ಟ್ರೈಕ್ ರೇಟ್ ಮಿನಿಮಮ್ ಅದು ಕೂಡ 174 ಸ್ಟ್ರೈಕ್ ರೇಟ್ ಕೂಡ ಇರುವಂತದ್ದು. ಸೊ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ, ಅವರು ಕೂಡ ಅಷ್ಟೇ ಒಂದು ಫಾರ್ಮ್ನ ಕಂಡ್ಕೊಬೇಕಷ್ಟೇ ಅವರು. ಯಾವುದೇ ಬ್ಯಾಟ್ಸ್ಮನ್ ಆದ್ರೂ ಕೂಡ ಅಷ್ಟೇ ಲೈಕ್ ಕಾಣಲಿಲ್ವಾ ಯಾರು ಇಂಡಿಯನ್ T20 ವರ್ಲ್ಡ್ ಕಪ್ ಅಲ್ಲಿ ಅಭಿಷೇಕ್ ಶರ್ಮಾ ಅದಕ್ಕಿಂತ ಮುಂಚಿನ ಸೀರೀಸ್ ಅಲ್ಲಿ ಸಕ್ಕದಾಗಿ ಆಡಿದ್ರು. ಆದ್ರೆ ಅಲ್ಲಿ ಸ್ವಲ್ಪ ಫಾರ್ಮ್ ಅನ್ನ ಕೂಡ ಡೌನ್ ಮಾಡ್ಕೊಂಡ್ರು, ಆದ್ರೆ ಬರ್ತಾ ಮತ್ತದನ್ನ ಕಂಬ್ಯಾಕ್ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಯಾವುದೇ ಪ್ಲೇಯರ್ ಆದ್ರೂ ಕೂಡ ಅಷ್ಟೇ ಫಾರ್ಮ್ ಡೌನ್ ಆಗಿರುತ್ತೆ, ಅದನ್ನ ಯಾವ ತರ ಕಂಬ್ಯಾಕ್ ಮಾಡ್ತಾರೆ, ಲೈಕ್ ಸಂಜು ಸ್ಯಾಮ್ಸನ್ ಮಾಡಿದ್ರಲ್ಲಪ್ಪ ಆ ರೀತಿಯಾಗಿ ಮತ್ತೆ ಈಗ ಫಿಲಿಪ್ ಸಾಲ್ಟ್ ಕಂಬ್ಯಾಕ್ ಮಾಡಿದ್ರು ಅಂದ್ರೆ ಆಪೋನೆಂಟ್ ಯಾವನೇ ಬರ್ಲಿ ಗುರು ಚೆಚ್ಚಿ ಬಿಸಾಕ್ ಬಿಡ್ತಾರೆ ಇವರಿಬ್ರು ಕಾಂಬಿನೇಷನ್. ಯಾರ್ದು ಹೇಳಿ? ವಿರಾಟ್ ಕೊಹ್ಲಿ ಮತ್ತೆ ಫಿಲಿಪ್ ಸಾಲ್ಟ್ ಕಾಂಬಿನೇಷನ್. ಇನ್ನು 3ನೇ ಮತ್ತೆ 4ನೇ ಪ್ಲೇಸ್ ಅಲ್ಲಿ ಯಾರು ಬರ್ಬೋದು ಅಂತ ನಿಮ್ಗೆ ಎಲ್ಲೊಂದು ಡೌಟ್ ಕೂಡ ಇರುತ್ತೆ. ಐ ಥಿಂಕ್ ಇದಕ್ಕೊಂದು ಕಾಂಪಿಟೇಷನ್ ಕೂಡ ನಡೀತಿದೆ ಈಗ. ಏನಕ್ಕೆ ಅಂದ್ರೆ ಈ ಕಡೆ ದೇವದತ್ ಪಡಿಕಲ್ ಕೂಡ ಇದ್ದಾರೆ, ಅದಾದ್ಮೇಲೆ ಆ ಕಡೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ವೆಂಕಟೇಶ್ ಅಯ್ಯರ್ ಕೂಡ ಹೊಸ ಪ್ಲೇಯರ್ ಕೂಡ ಬಂದಿರುವಂತದ್ದು. ಸೊ ಹಾಗಾಗಿ ಈಗ ಯಾವ ತರ ಮಾಡ್ತಾರೆ ಅಂದ್ರೆ ಪಿಚ್ ಕಂಡೀಷನ್ ಮೇಲೆ ಡಿಪೆಂಡ್ ಕೂಡ ಮಾಡ್ಕೊಳ್ತಾರೆ ಅನ್ಸುತ್ತೆ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ವೆಂಕಟೇಶ್ ಅಯ್ಯರ್ನೇ ಆಡ್ಸ್ಕೊಬಹುದು. ಏನಕ್ಕೆ ಅಂದ್ರೆ 7 ಕೋಟಿ ಕೊಟ್ಟು ತಗೊಂಡಿರೋದು ಗುರು. ಸೊ 7 ಕೋಟಿ ಕೊಟ್ಟು ತಗೊಂಡ್ಬಿಟ್ಟು ಸುಮ್ಮನೆ ಕೂರಿಸ್ತಾರೆ ಬೆಂಚ್ ಅಲ್ಲಿ, ಯಾವ್ದೇ ಕಾರಣಕ್ಕೂ ಕೂರಿಸಲ್ಲ. ಸೊ ಹಾಗಾಗಿ 3ನೇ ಪ್ಲೇಸ್ ಅಲ್ಲಿ ವೆಂಕಟೇಶ್ ಅಯ್ಯರ್ನ ಆಡಿಸಬಹುದು, ಇಲ್ಲಾಂದ್ರೆ 4ನೇ ಪ್ಲೇಸ್ ಅಲ್ಲಿ ದೇವದತ್ ಪಡಿಕಲ್ನ ಆಡಿಸಬಹುದು ಅಂತ ನನ್ನ ಪ್ರಿಡಿಕ್ಷನ್ ಇದೆ. ಇಲ್ಲಾಂದ್ರೆ 4ನೇ ಪ್ಲೇಸ್ ಅಲ್ಲಿ ರಜತ್ ಪಟಿದಾರ್ನ ಆಡಿಸ್ಬಿಟ್ಟು ಇಲ್ಲಾಂದ್ರೆ 3ನೇ ಪ್ಲೇಸ್ ಅಲ್ಲಿ ವೆಂಕಟೇಶ್ ಅಯ್ಯರ್ನ ಇಳಿಸಬಹುದು ಅನ್ಸುತ್ತೆ. ಬೇಕಾದ ಟೈಮಲ್ಲಿ ಮಾತ್ರ ದೇವದತ್ ಪಡಿಕಲ್ನ ಇಲ್ಲಿ ಯೂಸ್ ಕೂಡ ಮಾಡ್ಕೊಬಹುದು. RCB ಟೀಮು ಕಾದ್ ನೋಡ್ಬೇಕು ಹೇಗೆ ಯೂಸ್ ಮಾಡ್ಕೊಳ್ತಾರೆ ಅಂತ. ಆಲ್ಮೋಸ್ಟ್ ಇಲ್ಲಿ ಡಿಪೆಂಡ್ ಆಗಿದೆ ಪಿಚ್ ಕಂಡೀಷನ್ ಮೇಲೆ. ಸೊ ಆ ಪಿಚ್ ಕಂಡೀಷನ್ ಯಾವ ಥರ ಇದೆ ಮತ್ತು ಅವರ ಫಾರ್ಮನ್ನು ನೋಡ್ಕೊಂಡ್ಬಿಟ್ಟು ಇಲ್ಲಿ 3ನೇ ಪ್ಲೇಸಲ್ಲಿ ವೆಂಕಟೇಶ್ ಅಯ್ಯರ್ ಇಲ್ಲ ದೇವದತ್ ಪಡಿಕಲ್ ಅಂತ ಹಾಕ್ಬಿಡ್ತಾರೆ. ಸೊ ನಿಮಗೆ ಏನು ಅನ್ಸುತ್ತೆ, ದೇವದತ್ ಪಡಿಕಲ್ ಆಡ್ಬೇಕಾ ವೆಂಕಟೇಶ್ ಅಯ್ಯರ್ ಆಡ್ಬೇಕಾ ಅಂತ ಕಾಮೆಂಟ್ ಮಾಡಿಬಿಡಿ. ಇನ್ನು 4ನೇ ಬ್ಯಾಟ್ಸ್ಮನ್ ಆಗಿ ಇಲ್ಲಿ ರಜತ್ ಪಟಿದಾರ್ ಆಲ್ಮೋಸ್ಟ್ ಬಂದೇ ಬರ್ತಾರೆ. ಏನಕ್ಕೆಂದ್ರೆ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಮಿಡಲ್ ಓವರ್ಸ್ ಸಕ್ಕದಾಗಿ ಆಡ್ಕೊಡ್ತಾರೆ. ಸ್ಪಿನ್ನರ್ಸ್ಗೆ ಸಕ್ಕದಾಗಿ ಆಡೋ ಪ್ಲೇಯರ್ ಕೂಡ ಆಡಿದ್ದಾರೆ. ಒಂದ್ಸಲಿ ಸೆಟ್ ಆಗಿಬಿಟ್ರು ಮಂಚ ಅಂದ್ರೆ ಫಿನಿಶರ್ ರೋಲ್ ಕೂಡ ಸಕ್ಕದಾಗಿ ಪ್ಲೇ ಕೂಡ ಮಾಡ್ತಾರೆ. ಮತ್ತೆ ಮಿಡಲ್ ಓವರ್ಸ್ ಅಲ್ಲಿ ಇವರಿಗೆ ಯಾವಾಗ ಒಂದು 15 ಓವರಿಂದ ಮೇಲ್ಗಡೆ ಬ್ಯಾಟಿಂಗ್ ಸಿಕ್ಬಿಡ್ತು ಅಂದ್ರೆ ಹುಚ್ಚು ನಾಯಿ ಒದೆನಗರು ಹಿಗ್ಗ ಮುಖ ಮೂತಿ ನೋಡಲ್ಲ ಆ ತರ ಕೊಡ್ತಾ ಇರ್ತಾರೆ ರಜತ್ ಪಟಿದಾರು. ಸೊ ಇಲ್ಲಿ ನೋಡಕ್ ಹೋದ್ವಿ ಅಂದ್ರೆ ಈ ಸಲ RCB ಬ್ಯಾಟಿಂಗ್ ಲೈನ್ ಅಪ್ ಸಖತ್ ಸಾಲಿಡ್ ಆಗಿ ಕಾಣ್ತಾ ಇದೆ. ಸುಮಾರು ಒಂದು 7ನೇ ಪ್ಲೇಸ್ ಅಲ್ಲ 8ನೇ ಪ್ಲೇಸ್ ತನಕ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇರುವಂತದ್ದು. ಬ್ಯಾಟಿಂಗ್ ಲೈನ್ ಅಪ್ ಬಗ್ಗೆ 2 ಮಾತೇ ಇಲ್ಲ. ಅದಾದ್ಮೇಲೆ ಲೋಯರ್ ಮಿಡಲ್ ಆರ್ಡರ್ ಮತ್ತೆ ಫಿನಿಶರ್ಸ್ ಗಳು ನಮ್ಮ RCB ಅಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ ಜಿತೇಶ್ ಶರ್ಮಾ, ಇವರು ವಿಕೆಟ್ ಕೀಪರ್ ಆಗಿ ಕೂಡ ಒಂದು ಸಕ್ಕದಾಗಿ ರೋಲ್ನ ಕೂಡ ಪ್ಲೇ ಮಾಡ್ತಾರೆ. ಅದಾದ್ಮೇಲೆ ಫಿನಿಶರ್ ಆಗಿ ಕೂಡ ಅಷ್ಟೇ ಒಂದು ಒಳ್ಳೆ ರೋಲ್ನ ಕೂಡ ಪ್ಲೇ ಮಾಡ್ತಾರೆ. ಇವ್ರದ್ದು ಕೂಡ ಅಷ್ಟೇ ಗುರು ಕಡಿಮೆ ಅನ್ಕೊಂಬೇಡಿ, 2025ರಲ್ಲಿ ಸುಮಾರು 176 ಸ್ಟ್ರೈಕ್ ರೇಟ್ ಕೂಡ ಹೊಂದಿದ್ದಾರೆ. ಸೊ ಈ ಸೀಸನ್ ಕೂಡ ಅಷ್ಟೇ ಇದೇ ರೀತಿ ಕಂಬ್ಯಾಕ್ ಅನ್ನ ಮಾಡ್ಬಿಟ್ರು ಸಕ್ಕದಾಗಿ ಪರ್ಫಾರ್ಮ್ ಮಾಡಿದ್ರು ಅಂದ್ರೆ ಫುಲ್ ಬೆಂಕಿ ಹಚ್ಬೋದು. ಇಷ್ಟೇ ಇಲ್ಲ, ಇನ್ನು ನಮ್ಮ ಟೀಮ್ ಅಲ್ಲಿ ಇದಾರೆ ಗುರು ರೆಮೋರಿಯೋ ಶೆಫರ್ಡ್, ಟೀಮ್ ಡೇವಿಡ್ ಸ್ವಲ್ಪ ಇಂಜುರಿ ಆಗಿದ್ದಾರೆ ಅಂತ ನ್ಯೂಸ್ ಇದೆ. ಬಟ್ ಅವ್ರು ಕಂಬ್ಯಾಕ್ ಮಾಡ್ಬಿಟ್ರು ಅಂದ್ರೆ ಇವರು ಕೂಡ ಅಷ್ಟೊಂದು ಒಳ್ಳೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಫಿನಿಶರ್ ಅಂತೂ ಸಕ್ಕತ್ತಾಗಿ ಪ್ಲೇ ಕೂಡ ಮಾಡ್ತಾರೆ. ಸೊ ರೊಮೋರಿಯೋ ಶೆಫರ್ಡ್ ಗೊತ್ತಲ್ಲ ಗುರು, ವೆಸ್ಟ್ ಇಂಡೀಸ್ ಪ್ಲೇಯರು. ಅವರು ಯಾವಾಗ ಹೆಂಗ್ ರಚ್ಚಿಗೆ ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಒಂದ್ಸಲಿ ಅವರು ಪಿಚ್ಚಲ್ಲಿ ಸೆಟ್ ಆಗ್ಬಿಟ್ರು ಅಂದ್ರೆ ಮುಂದೆ ಯಾವನಿದ್ರು ಕೂಡ ಅಷ್ಟೇ ಏನು ನೋಡಲ್ಲ, ಕೊಡ್ತಾ ಇರ್ತಾರೆ ತಗೊಳ್ತಾ ಇರ್ಬೇಕಷ್ಟೇ. ಟೀಮ್ ಡೇವಿಡ್ ಕೂಡ ಅಷ್ಟೇ ಲಾಸ್ಟ್ 2025ರಲ್ಲಿ ಸುಮಾರು 185 ಸ್ಟ್ರೈಕ್ ರೇಟ್ ಅನ್ನ ಕೂಡ ಹೊಂದಿದ್ದಾರೆ ಪ್ರತಿ ಇನ್ನಿಂಗ್ಸ್ ಅಲ್ಲಿ. ಅದಾದ್ಮೇಲೆ ರೊಮೋರಿಯೋ ಶೆಫರ್ಡ್ ಕೂಡ ಅಷ್ಟೇ ಗುರು, ನೀವು ನಂಬಲ್ಲ, ಸುಮಾರು 200+ ಗಿಂತ ಅಧಿಕ ಸ್ಟ್ರೈಕ್ ರೇಟ್ ಅನ್ನ ಕೂಡ ಹೊಂದಿರುವಂತದ್ದು. ಇದರಲ್ಲೇ ಗೊತ್ತಾಗ್ತದೆ ಯಾವ ತರ ಇದೆ ಟೀಮ್ ಅಂತ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ. ಅದಾದ್ಮೇಲೆ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ ಕೂಡ ಇರುವಂತದ್ದು. ಸೊ ಈ ಸಲ ಇಷ್ಟು ಹೇಳಿದ್ಮೇಲೆ ನಿಮಗೆ ಗೊತ್ತಾಗಿದೆ ಬ್ಯಾಟಿಂಗ್ ಲೈನ್ ಅಪ್ ಯಾವ ತರ ಇದೆ ಅಂತ. ಇನ್ನು ರೊಮೋರಿಯೋ ಶೆಫರ್ಡ್ ಕೂಡ ಅಷ್ಟೇ, ಟೀಮ್ ಡೇವಿಡ್ ಕೂಡ ಅಷ್ಟೇ ಆಲ್ರೌಂಡರ್ ಕೂಡ ಆಗಿದ್ದಾರೆ. ಬೌಲಿಂಗ್ ಸಿಕ್ತು ಅಂದ್ರೂ ಕೂಡ ಅಷ್ಟೇ ಸಾಲಿಡ್ ಆಗಿ ಕಂಟ್ರೋಲ್ ಕೂಡ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಬ್ಯಾಟಿಂಗ್ ಕೂಡ ಅದೇ ರೀತಿ ಮಾಡ್ತಾರೆ. ಅದಾದ್ಮೇಲೆ ರೊಮೋರಿಯೋ ಶೆಫರ್ಡ್ ಕೂಡ ಅಷ್ಟೇ ಮತ್ತೆ ಕೃಣಾಲ್ ಪಾಂಡ್ಯ ಕೂಡ ಅಷ್ಟೇ ಒಂದು ಸಾಲಿಡ್ ಆದ ಪರ್ಫಾರ್ಮೆನ್ಸ್ ಇರೋ 3 ಜನರಿಂದ ಆಲ್ರೌಂಡರ್ ಆಗಿ ಟೀಮಿಗೆ ಹೆಲ್ಪ್ ಮಾಡುತ್ತೆ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಅದೇ ರೀತಿ ಸ್ಟ್ರಾಂಗ್ ಕಾಣ್ತಿದೆ. ಬಟ್ ಕಂಪೇರ್ ಮಾಡಿದ್ವಿ ಅಂದ್ರೆ ನಂಗೆ ಇಲ್ಲಿ RCBದು ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಬಟ್ ಇಲ್ಲಿ ಬೌಲಿಂಗ್ ಲೈನ್ ಅಪ್ ಏನು ವೀಕ್ ಇಲ್ಲ ಅಂತ ಹೇಳ್ತಿಲ್ಲ ಗುರು, ಅದು ಕೂಡ ಈಗ ಸಖತ್ ಸ್ಟ್ರಾಂಗ್ ಕೂಡ ಆಗಿರುವಂತದ್ದು. ಅವರು ಜೇಕಬ್ ಡಫಿ ಕೂಡ ಇದ್ದಾರೆ ಈ ಸಲ, ಭುವನೇಶ್ವರ್ ಕುಮಾರ್, ಅದಾದ್ಮೇಲೆ ಸುಯೇಶ್ ಶರ್ಮಾ, ಯಾರು ಬೇಕು ಗುರು ನಿಮಗೆ. ಈಗ ಈ ಸಲ ಹೆಂಗಾಗಿದೆ ಅಂದ್ರೆ RCBಗೆ ಟೀಮಲ್ಲಿ ಯಾರನ್ನ ಆಡ್ಸೋದು ಯಾರನ್ನ ಕೂರ್ಸೋದು ಅನ್ನೋದೇ ಫುಲ್ ಡೌಟ್ ಆಗ್ಬಿಟ್ಟಿದೆ. ಈಗ ಯಶ್ ದಯಾಳ್ ಇಲ್ಲ ಅಂತ ತುಂಬಾ ಸಫರ್ ಕೂಡ ಪಡ್ತಾ ಇದ್ರು, ಆದ್ರೆ ಅವ್ರ ಜಾಗಕ್ಕೆ ಈಗ ಸುಮಾರು ಚೆನ್ನಾಗಿ ಎಂಟ್ರಿ ಆಗಿ ಕೂಡ ಆಗ್ಬಿಟ್ಟಿದ್ದಾರೆ. ಈಗ ಹೊಸದಾಗಿ ತಗೊಂಡಿರುವ ಮಂಗೇಶ್ ಯಾದವ್ ಕೂಡ ಅಷ್ಟೇ ಸಾಲಿಡ್ ಆದ ಪರ್ಫಾರ್ಮರ್ ಕೂಡ ಆಗಿದ್ದಾರೆ. ಸುಮಾರು 5 ಕೋಟಿನ ಅಷ್ಟು ಕೊಟ್ಟು ಪರ್ಚೇಸ್ ಅನ್ನ ಕೂಡ ಮಾಡಿದ್ದಾರೆ. ಅದಾದ್ಮೇಲೆ ಜೇಕಬ್ ಡಫಿ ಕೂಡ ಅಷ್ಟೇ ಲಾಸ್ಟ್ ಸೀರೀಸ್ T20 ವರ್ಲ್ಡ್ ಕಪ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡಿದ್ರೆ ನೀವೇ ನೋಡಿದಿರಾ. ಸೊ ಅವರೆಲ್ಲ ಲಾಸ್ಟ್ T20 ವರ್ಲ್ಡ್ ಕಪ್ ಅಲ್ಲಿ ಆಡೋದು ನೋಡಿದ್ರು ಅಂದ್ರೆ ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡಿಬಿಟ್ರು ಅಂದ್ರೆ ಈ ಸಲ ಟೀಮು ಒಂದು ಮ್ಯಾಚ್ ಅನ್ನ ಕೂಡ ಸೋಲೋದಿಲ್ಲ ಅಂತ ನನಗೆ ಆ ತರ ಫೀಲ್ ಕೂಡ ಆಗ್ತಾ ಇದೆ. ಸೊ ನೋಡ್ಬೇಕು ಈ ಸಲ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಮೇನ್ ಬೌಲರ್ನೇ ಬಿಟ್ಟಿದ್ದಿಲ್ಲ ಗುರು, ಜೋಶ್ ಹ್ಯಾಜಲ್ವುಡ್. ಸುಮಾರು ಲಾಸ್ಟ್ 12 ಮ್ಯಾಚ್ ಅಲ್ಲಿ
22 ವಿಕೆಟ್ ಅನ್ನ ತೆಕ್ಕೊಟ್ಟಿರೋ ಪ್ಲೇಯರ್ ಕೂಡ ಆಗಿದ್ದಾರೆ. ಇವ್ರ ರೋಲ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಆದ್ರೆ ಈಗ ಸದ್ಯಕ್ಕೆ ಇಂಜುರಿ ಇರೋ ಕಾರಣದಿಂದ ಒಂದು 2-3 ಮ್ಯಾಚ್ ಅನ್ಅವೈಲೇಬಲ್ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇವ್ರು ಏನಾದ್ರು ಟೀಮಿಗೆ ಎಂಟ್ರಿ ಆದ್ರು ಅಂದ್ರೆ ಫುಲ್ ಸಾಲಿಡ್ ಮ್ಯಾಚ್ ಒಂಥರ ಪವರ್ ಹೌಸ್ ಅಂತಾರಲ್ಲ ಆ ತರ ಬಿಲ್ಡ್ ಆಗುವಂತದ್ದು RCB ಟೀಮು. ಎರಡು ಮಾತೇ ಇಲ್ಲ ಗುರು, ಯಾವ್ದು ಫುಲ್ಲು ಪವರ್ಫುಲ್ ಟೀಮ್ ಅಂದ್ರೆ ಸಲಿ RCB ಅಂತ ಈಸಿಯಾಗಿ ನಾವು ಹೇಳ್ಬೋದು. ಮತ್ತೆ ಭುವನೇಶ್ವರ್ ಕುಮಾರ್ ಕೂಡ ಅಷ್ಟೇ ಲಾಸ್ಟ್ 2020 ಸುಮಾರು 17 ವಿಕೆಟ್ ಅನ್ನ ತಗೊಂಡಿದ್ದಾರೆ. ಮತ್ತೆ ಇವರು ಕೂಡ ಅಷ್ಟೇ ಸಾಲಿಡ್ ಅದ ಫಾರ್ಮ್ ಅಲ್ಲಿ ಯಾವಾಗಲೂ ಕೂಡ ಇದ್ದೇ ಇರ್ತಾರೆ. ಅದಾದ್ಮೇಲೆ ಒಳ್ಳೆ ಕಂಟ್ರೋಲ್ ಕೂಡ ಮಾಡ್ತಾರೆ. ಇನ್ನ ಸ್ಪಿನ್ ಡಿಪಾರ್ಟ್ಮೆಂಟ್ ಗೆ ಬಂದ್ವಿ ಅಂದ್ರೆ ಕೃಣಾಲ್ ಪಾಂಡ್ಯ ಇದಾರೆ, ಸುಯೇಶ್ ಶರ್ಮಾ ಇದಾರೆ. ಸೊ 17 ದಿವಸದಲ್ಲಿ ಯಾರನ್ನ ಆಡಿಸ್ತಾರೆ ಯಾರನ್ನ ಕೂರಿಸ್ತಾರೆ ಅಂತ ಗೊತ್ತಾಗ್ತಿಲ್ಲ. ಐ ಥಿಂಕ್ ಈ ಸಲ ಹೆಂಗ್ ಮಾಡ್ಕೊಳ್ತಾರೆ ಅಂದ್ರೆ ಪಿಚ್ ಕಂಡೀಷನ್ ಯಾವ ತರ ಇರುತ್ತೆ ಅದ್ರ ಬೇಸಿಸ್ ಮೇಲೆ ಸಲ ಪ್ಲೇಯರ್ ನ ಸೆಲೆಕ್ಟ್ ಕೂಡ ಮಾಡ್ಕೊಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಪ್ಲೇಯಿಂಗ್ 11 ಚೇಂಜಸ್ ಆಗ್ತಾ ಇರುತ್ತೆ ಅನ್ಸುತ್ತೆ. ಒಬ್ಬ ಇಲ್ಲ ಇಬ್ಬರು ಪ್ಲೇಯರ್ ಚೇಂಜಸ್ ಆಗ್ತಾ ಇರ್ಬೋದೇನೋ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ನನಗೆ ಹಾಗೆ ಅನಿಸ್ತಾ ಇದೆ ಈ ಟೀಮ್ ಅನ್ನ ಈಗ ನೋಡ್ತಾ ಅಂದ್ರೆ ಅದೇ ಕನ್ಫ್ಯೂಸ್ ಅಲ್ಲಿ ಇರ್ತಾರೆ. ಈಗ ಯಾರನ್ನ ಆಡ್ಸೋದು ಯಾರನ್ನ ಕೂರ್ಸೋದು, ಎಲ್ಲ ಇಂತಿಂತ ಪ್ಲೇಯರ್ ಇದಾರೆ, ಯಾರನ್ನೂ ಕೂರ್ಸಂಗೂ ಇಲ್ಲ ಯಾರನ್ನೂ ಆಡ್ಸಂಗೂ ಇಲ್ಲ. ಆ ತರ ಇಲ್ಲಿ RCB ಈಗ ಒಂಥರ ತಲೆ ಬಿಸಿ ಆಗಿರುವಂತದ್ದು. ಕೃಣಾಲ್ ಪಾಂಡ್ಯ ಕೂಡ ಅಷ್ಟೇ ಲಾಸ್ಟ್ ಸೀಸನ್ ಅಲ್ಲಿ ಸುಮಾರು 17 ವಿಕೆಟ್ ಅನ್ನ ತಗೊಂಡಿದ್ದಾರೆ. ಅದಾದ್ಮೇಲೆ ಸುಯೇಶ್ ಶರ್ಮಾ ಕೂಡ ಅಷ್ಟೇ 13 ವಿಕೆಟ್ ಅನ್ನ ಕೂಡ ತಗೊಂಡಿದ್ದಾರೆ. ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇರುವಂತದ್ದು. ಯಾವ್ದು ವೀಕ್ ಕೂಡ ಇಲ್ಲ ಗುರು ಈ ಸಲ. ಆಲ್ರೌಂಡರ್ ಕೂಡ ಅದೇ ರೀತಿಯಾಗಿದ್ದಾರೆ, ಬೌಲಿಂಗ್ ಲೈನಪ್ ಕೂಡ ಅದೇ ರೀತಿಯಾಗಿದೆ, ಬ್ಯಾಟಿಂಗ್ ಲೈನಪ್ ಕೂಡ ಅದೇ ರೀತಿಯಾಗಿದೆ. ಅದಾದ್ಮೇಲೆ ಈಗ ಹೊಸದಾಗಿ ಪ್ಲೇಯರ್ಸ್ ಕೂಡ ಆಡ್ ಆಗಿದಾರಲ್ಲಪ್ಪ, ವೆಂಕಟೇಶ್ ಅಯ್ಯರ್, ಮಂಗೇಶ್ ಯಾದವ್, ಜೇಕಬ್ ಡಫಿ, ಅದಾದ್ಮೇಲೆ ಕ್ರಾಕ್ಸ್, ಅದಾದ್ಮೇಲೆ ಉಳಿದ 4 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ, ಸಾತ್ವಿಕ್, ಅದಾದ್ಮೇಲೆ ಏನೋ ಓಸ್ವಾಲು ಏನೋ ದೇಸ್ವಾಲು ಅಂತ ಏನೋ ಮಾಡ್ಕೊಂಡಿದ್ರಲ್ಲ. ಸೊ ಅವ್ರನ್ನ ಬೆಂಚಲ್ಲಿ ಕೂರಿಸಬಹುದು ಉಳಿದ ಎಷ್ಟು ಪ್ಲೇಯರ್ಸ್ ಅಲ್ಲಿ. ಸೊ ಯಾರನ್ನ ಆಡಿಸ್ತಾರೆ, ಪ್ಲೇಯಿಂಗ್ ಲೆವೆನ್ ಯಾವ ತರ ಇರುತ್ತೆ ಅನ್ನೋದೇ ಈಗ ನಂಗೆ ಡೌಟ್ ಆಗ್ಬಿಟ್ಟಿದೆ. ಅಂದ್ರೆ ಫೈನಲ್ ಆಗಿ ನೀವೀಗ ಕೇಳ್ಬೋದು ಯಾವ್ದು ಗುರು ಇಲ್ಲಿಂದ ಸ್ಟ್ರಾಂಗ್ ಕಾಣಿಸ್ತಿದೆ ಅಂತ. ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಇದೆಯಾ, ಬೌಲಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಇದೆಯಾ ಅಂತ ನೀವು ಕೇಳ್ಬೋದು. ಆದ್ರೆ ನನಗಿಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ಸಖತ್ ಸ್ಟ್ರಾಂಗ್ ಆಗಿ ಕೂಡ ಕಾಣ್ತಿದೆ. ಏನಕ್ಕೆ ಸುಮಾರು 8ನೇ ಆರ್ಡರ್ ತನಕ ಬ್ಯಾಟ್ಸ್ಮನ್ಸ್ ಗಳೇ ಇದಾರೆ ಗುರು. ಅಂದ್ರೆ ಸ್ಟಾರ್ಟಿಂಗ್ ವಿರಾಟ್ ಕೊಹ್ಲಿಯಿಂದ ಸ್ಟಾರ್ಟ್ ಆಗಿ ಕೆಳಗೆ ಕೃಣಾಲ್ ಪಾಂಡ್ಯ ತನಕ ಕೂಡ ಅಷ್ಟೇ ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಕೃಣಾಲ್ ಪಾಂಡ್ಯ ಕೂಡ ಅಷ್ಟೇ ಲಾಸ್ಟ್ ಒಂದು 2 ಓವರ್ ಇಲ್ಲಾಂದ್ರೆ 1 ಓವರ್ ಸಿಕ್ತು ಅಂದ್ರೆ ಅವರು ಕೂಡ ಅಷ್ಟೇ ಒಂಥರ ಹಾರ್ದಿಕ್ ಪಾಂಡ್ಯ ತಮ್ಮ ಮುಂಚೆನೆ ಯಾವ ತರ ಚೆಚ್ಚುತ್ತಾರೆ ಅಂತ ನಿಮಗೆ ಗೊತ್ತು. ಹಾಗಾಗಿ ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಅದಾದ್ಮೇಲೆ ಬೌಲಿಂಗ್ ಲೈನ್ ಅಪ್, ಆ ಬ್ಯಾಟಿಂಗ್ ಲೈನ್ ಅಪ್ ಹೋಲಿಸ್ಕೊಂಡ್ರೆ ಜಸ್ಟ್ 1 ಪಾಯಿಂಟ್ ಕಡಿಮೆ ಇದೆ ಅಂತ ನನಗೆ ಅನಿಸ್ತಿದೆ ಅಷ್ಟೇ. ಅಷ್ಟು ಸ್ಟ್ರಾಂಗ್ ಆಗಿ ಬೌಲಿಂಗ್ ಲೈನ್ ಅಪ್ ಕೂಡ ಇರುವಂತದ್ದು. ಒಂಥರ ಫುಲ್ಲು ಬೆಂಕಿಯೇ ಕಾಣ್ತಿದೆ RCB ಟೀಮ್ ಈ ಸಲ. ವೀಕ್ ಅಂತೂ ಯಾವುದೇ ಮೂಲೆಯಿಂದನೂ ಕೂಡ ಕಾಣ್ತಾ ಇಲ್ಲ. ಯಾರು ವೀಕ್ ಟೀಮ್ ಅಂತಿದ್ರೆ ಅಂದ್ರೆ ಅವ್ರ ಕಣ್ಣಿಗೆ ಏನೋ ಇಟ್ಕೊಂಡಿದ್ರೆ ಕರೆಕ್ಟ್ ಆಗಿ ನೋಡ್ಬಿಟ್ಟು ಅವ್ರ ಕಣ್ಣನ್ನ ತೆರೆಸ್ಬಿಡಿ. ಇನ್ನ ನನ್ನ ಪ್ರಕಾರ ಹೇಳೋದಾದ್ರೆ ಪ್ಲೇಯಿಂಗ್ 11 ಯಾವ ತರ ಇರ್ಬೋದು ಅಂದ್ರೆ ಇದು ಜಸ್ಟ್ ಪ್ರೆಡಿಕ್ಟ್ ಮಾಡ್ತಾ ಇರೋದು ಅಷ್ಟೇ, ಇದೆ ಫೈನಲ್ ಅಲ್ಲ. ಮತ್ತೆ ಕಮೆಂಟಿಗೆ ಹೋಗಿ ಹೆವಿ ಭಯಕ್ಕೆ ಹೋಗ್ಬೇಡಿ. ಸೊ ಯಾವ ಥರ ಇರುತ್ತೆ ಅಂದರೆ ಸ್ಟಾರ್ಟಿಂಗು ನಿಮಗೆ ಗೊತ್ತಿರಂಗೆ ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ಸ್ ಟಾಪ್ ಆಗಿ ಬರ್ತಾರೆ. ಅದಾದಮೇಲೆ 3ನೇ ಪ್ಲೇಸಲ್ಲಿ ಸ್ವಲ್ಪ ಕನ್ಫ್ಯೂಸ್ ಕೂಡ ಇದೆ, ದೇವದತ್ ಪಡಿಕ್ಕಲ್, ವೆಂಕಟೇಶ್ ಅಯ್ಯರ್ ಅಂತ. ಸೊ ನನ್ನ ಪ್ರಕಾರದಲ್ಲಿ ವೆಂಕಟೇಶ್ ಅಯ್ಯರ್ನೇ ಇಳಿಸ್ಬೋದು. ಅದಾದಮೇಲೆ ರಜತ್ ಪಟ್ಟಿದಾರು, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ರೊಮರೇ ಶೆಫರ್ಡು, ಅದಾದಮೇಲೆ ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜೋಶ್ ಹ್ಯಾಸಲ್ವುಡ್ ಬದಲಾಗಿ ಈಗ ಜೇಕಬ್ ಡಫಿನ ಹಾಕೊಬೋದು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಮಂಗೇಶ್ ಯಾದವ್ನ ಇಲ್ಲಿ ಇಳಿಸ್ಬೋದು. ಈ ಥರ ಪ್ಲೇಯಿಂಗ್ 11 ನಮ್ಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. ನಮಗೆ 28ನೇ ತಾರೀಕು ಮ್ಯಾಚ್ ಆಗಿಬಿಡ್ತು ಅಂದರೆ ಫೈನಲ್ ಕೂಡ ಆಗುತ್ತೆ. ಸೊ ಟೀಮ್ ಯಾವ ಥರ ಇರುತ್ತೆ ಏನು ಅಂತ ಅವಾಗ ನಾವೊಂದು ಲೆಕ್ಕಕ್ಕೆ ಬರ್ಬೋದು. ಟೀಮ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ, ಯಾವ ಥರ ಆಡುತ್ತೆ ಅಂತ ಸ್ಟಾರ್ಟಿಂಗ್ ನಾವಿಲ್ಲಿ ಕಮಿಟ್ ಆಗ್ಬೋದು. ಏನಂತೀರಾ? ಸೊ ಇಷ್ಟು RCB ಟೀಮ್ನ ರಿವ್ಯೂ. ಸೊ ಇದರಲ್ಲಿ ಏನಾದರೂ ಬಿಟ್ಟೋಗಿತ್ತು ಅಂದರೆ ಕಾಮೆಂಟ್ ಮಾಡಿ, ನೀವೇ ಹಾಕ್ಬಿಡಿ. ನಾನು ಅದನ್ನ ಪಿನ್ ಕೂಡ ಮಾಡ್ತೀನಿ. ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಇತ್ತಿದ್ರು ಕೂಡ ಅಷ್ಟೇ ಕಾಮೆಂಟ್ ಮಾಡಿಬಿಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.